ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಜಮೀನು ಒತ್ತುವರಿ ತೆರವು, ಸರ್ವೆ ಬಳಿಕ ಅರ್ಧ ಎಕರೆ ಭೂಮಿ ಮಾಲೀಕರ ವಶಕ್ಕೆ. ಕೋಲಾರ ಜಿಲ್ಲೆಯಲ್ಲಿ ಜಮೀನು ಒತ್ತುವರಿ ಪ್ರಕರಣವೊಂದು ಸರ್ವೆ ಅಧಿಕಾರಿಗಳ ಪರಿಶೀಲನೆಯ ಬಳಿಕ ಅಂತ್ಯ ಕಂಡಿದೆ. ನರಸಾಪುರ ಸಮೀಪದ ಬೆಂಗಳೂರು ರಸ್ತೆಯಲ್ಲಿರುವ ಜಮೀನಿನಲ್ಲಿ ನಡೆದಿದ್ದ ಒತ್ತುವರಿ ತೆರವು ಕಾರ್ಯಾಚರಣೆ ಪೊಲೀಸರ ಸಮ್ಮುಖದಲ್ಲಿ ಶಾಂತಿಯುತವಾಗಿ ನಡೆಯಿತು. ಕೋಲಾರ ಜಿಲ್ಲೆಯ ನರಸಾಪುರ ಸಮೀಪದ ಬೆಂಗಳೂರು ರಸ್ತೆಯಲ್ಲಿರುವ ಪ್ರಕಾಶ್ ಬಸ್ ಕವಚ ನಿರ್ಮಾಣ ಕಾರ್ಖಾನೆ ಪಕ್ಕದ ಶೇಷಾದ್ರಿ ಅವರಿಗೆ ಸೇರಿದ ಜಮೀನಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಜಮೀನು ಮಾಲೀಕರಾದ ಶೇಷಾದ್ರಿ ಅವರ ಆರೋಪದ ಪ್ರಕಾರ ಪೊಲೀಸ್ ಸಿಬ್ಬಂದಿ ರವೀಂದ್ರ ಅವರು ಸುಮಾರು ಅರ್ಧ ಎಕರೆ ಜಮೀನನ್ನು ತಮ್ಮ ಭೂಮಿಗೆ ಸೇರಿಸಿಕೊಂಡು ಮುಳ್ಳುತಂತಿ ಬೇಲಿ ಹಾಕಿ ಒತ್ತುವರಿ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಶೇಷಾದ್ರಿ ಅವರು ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ಜಮೀನಿನ ಗಡಿ ಗುರುತಿಸಿ ಹದ್ದುಬಸ್ತು ನಡೆಸುವಂತೆ ಮನವಿ ಮಾಡಿದ್ದರು. ಅರ್ಜಿಯ ಮೇರೆಗೆ ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿದ ಸರ್ವೆ ಅಧಿಕಾರಿಗಳು ಜಮೀನಿನ ಸರ್ವೆ ನಡೆಸಿ ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಗಡಿಯನ್ನು ಗುರುತಿಸಿ ಒತ್ತುವರಿಯಾಗಿದ್ದ ಪ್ರದೇಶವನ್ನು ಮಾರ್ಕ್ ಮಾಡಿದರು. ಬಳಿಕ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರ ಸಮ್ಮುಖದಲ್ಲಿ ಒತ್ತುವರಿ ಮಾಡಲಾಗಿದ್ದ ಮುಳ್ಳುತಂತಿ ಬೇಲಿಯನ್ನು ತೆರವುಗೊಳಿಸಿ ಸಂಬಂಧಿತ ಜಾಗವನ್ನು ಜಮೀನು ಮಾಲೀಕರ ವಶಕ್ಕೆ ನೀಡಲಾಯಿತು. ಈ ಕಾರ್ಯಾಚರಣೆಯ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಲಾಜಿ ಚೆನ್ನಯ್ಯ, ಅನಿಲ್ ಚಂದ್ರ, ಜಮೀನು ಮಾಲೀಕ ಶೇಷಾದ್ರಿ ಹಾಗೂ ಅವರ ಕುಟುಂಬದ ಸದಸ್ಯರುಗಳು ಉಪಸ್ಥಿತರಿದ್ದರು. ಸರ್ವೆ ಇಲಾಖೆಯ ಅಧಿಕೃತ ಗಡಿ ಗುರುತಿಸುವಿಕೆ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಾಚರಣೆಯಿಂದ ಹಲವು ದಿನಗಳಿಂದ ಮುಂದುವರೆದಿದ್ದ ಜಮೀನು ವಿವಾದಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಮುಂದಿನ ಕಾನೂನು ಪ್ರಕ್ರಿಯೆಗಳು ಸಂಬಂಧಪಟ್ಟ ಇಲಾಖೆಗಳ ನಿಯಮಾನುಸಾರ ನಡೆಯಲಿವೆ. ಅವನೇನೋ ದಾಖಲೆ ತಗೊಂಡ್ಬರ್ಲಿ, ಅವ್ನೇನಾದ್ರು ಸಿಕ್ಕರೆ ಅವ್ನು ತಗೊಂಡ್ಬರ್ಲಿ, ಒಪ್ಕೊಂಬರೋಣ. ಅವ್ನೇನಾದ್ರು ಬರ್ಕೊಂಡಿದ್ರೆ ನ್ಯಾಯವಾಗಿರ್ಬೇಕು. ಏನು ನಮ್ಮ ಜಮೀನು ನಾವು ತಗೊಳಕ್ಕೆ ಇಲ್ಲ, ಅವನ ಜಮೀನಿಗೆ ಹೋಗ್ತಾ ಇದೀವಿ ಈಗ. ನಂಬರ್ ಕೊಡಿ.
ನನ್ನ ಹೆಸರು ಶೇಷಾದ್ರಿ ಅಂತ 1/4 ಓನರ್ ಅವಾಗ ಅರ್ಜಿದಾರ. ನಮ್ಮ 3ನೇ ಸಾರಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಮಾಡಿರೋದು. ಬಂದಾಗೆಲ್ಲನೂ ಪಕ್ಕದ ಜಮೀನು ರವೀಂದ್ರ SI PC ನಮ್ಗೆ ತೊಂದರೆ ಕೊಡ್ತಾನೆ. JCB ಸುಟ್ಟಾಕ್ಬಿಡ್ತೀನಿ ಅಂತ ಬಿಟ್ಟು ವಾಪಸ್ ಕಳಿಸ್ತಾ ಇದ್ದಾನೆ. ಇವಾಗೂ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಅದಕ್ಕೆ ನಮಗೆ ಪೊಲೀಸ್ ಪ್ರೊಟೆಕ್ಷನಲ್ಲಿ ನಾವು ಸರ್ವೆ ಮಾಡ್ತಿದ್ದೀವಿ. ಇವಾಗ ನಮ್ಮದು ಬಂದೋಬಸ್ತು ಬಂದೋಬಸ್ತ್ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕಳಿಸ್ಬೇಕು.